ಇನ್ನು ಮುಂದಿನ ದಿನಗಳಲ್ಲಿ ನೀವು ಭೂಮಿಯನ್ನು ಖರೀದಿ ಮಾಡಬೇಕಂತಂದ್ರೆ ಈ 5 ದಾಖಲಾತಿಗಳನ್ನು ನೀವು ಕಂಪಲ್ಸರಿ ಪಡ್ಕೋಬೇಕಾಗಿರುತ್ತೆ. ಬನ್ನಿ ಆ 5 ದಾಖಲಾತಿಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಹೌದು, ಈಗ ಸರ್ಕಾರದ ಕಡೆಯಿಂದನೇ ತಿಳಿಸಿರ್ತಕ್ಕಂಥ ಒಂದು ಬಹುಮುಖ್ಯವಾದ ಮಾಹಿತಿ ಇದು. ಮುಂದಿನ ದಿನಗಳಲ್ಲಿ ಭೂಮಿಯನ್ನು ಖರೀದಿಸುವವರಿಗೆ ಈ 5 ದಾಖಲಾತಿಗಳು ಬಹುಮುಖ್ಯವಾಗಿರ್ತಕ್ಕಂತಹ ದಾಖಲಾತಿಗಳಾಗಿರುತ್ತೆ. ಸೊ ನೀವು ಯಾರ ಬಳಿ ಭೂಮಿಯನ್ನು ಪಡ್ಕೋಬೇಕು ಅಂತಿದ್ರೋ ಸೊ ಅವರ ಬಳಿಯಿಂದ ಈ 5 ದಾಖಲಾತಿಗಳನ್ನು ನೀವು ಪಡ್ಕೊಳ್ಬೇಕಾಗಿರುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಬನ್ನಿ ದಾಖಲಾತಿಗಳು ಯಾವ್ದು ಅಂತ ಹೇಳಿ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ತೆರಿಗೆಯ ರಶೀದಿಯನ್ನು ಪಡ್ಕೋಬೇಕಾಗಿರುತ್ತೆ. ನಂತರ ಖಾತೆಯ ದಾಖಲಾತಿಗಳಿರಬೇಕಾಗಿರುತ್ತೆ. ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಆಸ್ತಿಯ ಶೀರ್ಷಿಕೆ ದಾಖಲಾತಿ ಇರಬೇಕಾಗಿರುತ್ತೆ ಮತ್ತು ಬಡಂಬಡಿಕೆ ಪತ್ರ ಇರಬೇಕಾಗಿರುತ್ತೆ. ಈ 5 ದಾಖಲಾತಿಗಳನ್ನು ನೀವು ಯಾರ ಬಳಿಯಿಂದ ಭೂಮಿಯನ್ನು ಪಡ್ಕೊಳ್ತಿದ್ರೋ ಸೊ ಅವರ ಬಳಿಯಿಂದನೇ ಈ 5 ದಾಖಲಾತಿಗಳನ್ನು ಭೂಮಿಗೆ ಸಂಬಂಧಪಟ್ಟಂತೆ ಎಲ್ಲ ಖಾತ್ರಿಯಾಗಿದೆಯೋ ಇಲ್ವೋ ಅಂತ ಹೇಳಿ ನೀವು ಚೆಕ್ ಮಾಡಿಕೊಂಡು ಅದನ್ನು ನೀವೀಗ ಪಡ್ಕೋಬೋದಾಗಿರುತ್ತೆ ಅಂತ ಹೇಳಿದೀಗ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.